ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣಗಳೇನು, ಯಾವೆಲ್ಲ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಷನ್ ಮಾಡಿರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ನೋಡಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಏನಾದ್ರು ಸ್ಪೆಸಿಫಿಕ್ ಸರ್ವಿಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿರುವಂತ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಅಲ್ಲಿರುವಂತ ನಂಬರ್ ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಕೂಡ ಮಾಡ್ತೀವಿ. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ನೀವು ಪ್ರೀಮಿಯಂ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಿ, ನಂತರ TRX20 ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ DP ಟ್ಯಾರಿಫ್ ಅಲ್ಲಿ ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಇವನ್ 17 ಕೂಡ ಫ್ರೀ ಅಕೌಂಟ್. ಎರಡರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಬಹುದು, ಬಟ್ ಪ್ರಿಫರ್ TRX20. ನಂತರ ಪ್ರೊಸೀಡ್ ಮಾಡಿ. ಏನಾದ್ರೂ ಸಮಸ್ಯೆಗಳಾದ್ರೆ ಕಾಲ್ ಮಾಡಿ, ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 148 ಪಾಯಿಂಟ್ಸ್ 0.57% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನೋಡಬಹುದು ಓಪನಿಂಗ್ ಕೂಡ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಆನಂತರ ಇನ್ನೂ ಒಂದಷ್ಟು ಅಪ್ ಆಯ್ತು, ಮತ್ತೆ ಅಲ್ಲಿಂದ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಟ್ ಅಲ್ಲಿಂದ ಮತ್ತೆ ಬೌನ್ಸ್ ಬ್ಯಾಕ್ ಮಾಡ್ತು. ಓವರ್ ಆಲ್ 148 ಪಾಯಿಂಟ್ಸ್ ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇತ್ತು. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು ಅಂತ. ಆದ್ರೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲ ಇದ್ದೇ ಇತ್ತು. ಕ್ಲೋಸಿಂಗ್ ಕೂಡ ಚೆನ್ನಾಗಿ ಬಂದಿದೆ ನಮ್ಮ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 449 ಪಾಯಿಂಟ್ಸ್ 0.53% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ರಾಜುಯಲ್ ಆಗಿ 2 ಹೆಡ್ಲೈನ್ ಇಂಡೆಕ್ಸಸ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿನ್ನೆ ಅಂತಾನೆ ಹೇಳ್ಬೋದು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.84% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಿಫ್ಟಿ 100 ಅಲ್ಲಿ 0.62% ಪಾಸಿಟಿವ್ ಇದೆ. ನಿಫ್ಟಿ 200 ಅಲ್ಲಿ 0.72% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ 0.74% ಪಾಸಿಟಿವ್ ಇದೆ. ಅಂದ್ರೆ 0.57 ಇಂದ 0.8% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಕೂಡ. ಇನ್ನು ಮಿಡ್ ಕ್ಯಾಪ್ ಶೇರ್ಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ 1.09% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 1.18% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 1.18% ಪಾಸಿಟಿವ್ ಇದೆ. ಅಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಮೋರ್ ದನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.94% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 50 0.89% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.83% ಪಾಸಿಟಿವ್. ಅಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ 0.8 to 0.9% ವರೆಗೂ. ಬಟ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಮಿಡ್ ಕ್ಯಾಪ್ ಶೇರ್ಗಳು ಅಂತಾನೆ ಹೇಳ್ಬೋದು. ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನ ಬೀಟ್ ಮಾಡಿ ಮಿಡ್ ಕ್ಯಾಪ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೇ ಬಿ ಇವತ್ತು ಮೆಜಾರಿಟಿ ಪೋರ್ಟ್ಫೋಲಿಯೋ ಪಾಸಿಟಿವ್ ಅಲ್ಲಿ ಇರುವಂತ ಸಾಧ್ಯತೆಗಳಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಯಾಕಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಆಗ್ಬಹುದು, ಮಿಡ್ ಕ್ಯಾಪ್ ಅಲ್ಲಿ ಆಗ್ಬಹುದು, ಅಥವಾ ಸ್ಮಾಲ್ ಕ್ಯಾಪ್ ಅಲ್ಲಿ ಆಗ್ಬಹುದು, ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈವನ್ ಮೈಕ್ರೋ ಕ್ಯಾಪ್ ಅಲ್ಲಿ ಕೂಡ ನೋಡಬಹುದು 0.28% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಒಟ್ಟಿನಲ್ಲಿ ಬ್ರಾಡ್ ಮಾರ್ಕೆಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಮಾಡಿದೆ. ನಾಟ್ ಓನ್ಲಿ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಹೆಡ್ಲೈನ್ ಇಂಡೆಕ್ಸಸ್ ಗೆ ಮಾತ್ರ ಸೀಮಿತ ಆಗದೆ ಬ್ರಾಡ್ ಬೇಸ್ಡ್ ಇಂಡೆಕ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.3% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ನಿಫ್ಟಿ ಆಟೋ 0.58% ಪಾಸಿಟಿವ್ ಇದೆ. ಇವತ್ತು ಆಟೋ ಸೆಕ್ಟರ್ ಮೇಲೆ ಒಂದಷ್ಟು ಫೋಕಸ್ ಇತ್ತು. ಕಾರಣ ನಿನ್ನೆ ಮೆಕ್ಸಿಕೋ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿತ್ತು. $1.9 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ಸ್ ಮೆಕ್ಸಿಕೋ ಹೋಗ್ತಾ ಇತ್ತು. ಹಾಗಾಗಿ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು. ಬಟ್ ಸ್ಟಾಕ್ ಗಳಲ್ಲಂತೂ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ. ಅಷ್ಟೇನು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಮಾಡಿಲ್ಲ ಅಂತಾನೆ ಹೇಳ್ಬೋದು ನಿಫ್ಟಿ ಆಟೋದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು FMCG ಸ್ವಲ್ಪ ಡೌನ್ ಇದೆ 0.24%. IT ನಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೀಡಿಯಾ ಫ್ಲಾಟ್ ಇದೆ. ಮೆಟಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 2.63% ಅಪ್ ಅಲ್ಲಿ ಮೆಟಲ್ ಸೆಕ್ಟರ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫಾರ್ಮಾ 0.11% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.15% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.45% ಪಾಸಿಟಿವ್ ಇದೆ. ರಿಯಾಲ್ಟಿನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.53% ಅಪ್ ಆಗಿದೆ. ಹೆಲ್ತ್ ಕೇರ್ 0.26% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆನ್ನೆ ಕೂಡ ಇಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. 1.46% ಅಪ್ ಆಗಿದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 1.11% ಪಾಸಿಟಿವ್ ಅಲ್ಲಿ ಇದೆ. ಓವರ್ ಆಲ್ ಮೆಜಾರಿಟಿ ಇಂಡೆಕ್ಸಸ್ ಇವತ್ತು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. FMCG ಹಾಗೂ ಮೀಡಿಯಾ ಮಾತ್ರ ಸ್ವಲ್ಪ ನೆಗೆಟಿವ್ ಆದವು. ಇನ್ನೆಲ್ಲ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ ಮೆಟಲ್ ಸೆಕ್ಟರ್, ಹಾಗೆ ರಿಯಾಲ್ಟ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಆಯಿಲ್ ಅಂಡ್ ಗ್ಯಾಸ್ ಇಲ್ಲಿ 1% ಇದ್ದು 2.5% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಈ ಇಂಡೈಸಸ್ ಗಳಲ್ಲಿ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಇದರ ಹಿಂದಿನ ಕಾರಣಗಳು ಏನಿರಬಹುದು ಅಂತ ನೋಡಿದ್ರೆ ಮೊದಲಿಗೆ ನಿನ್ನೆ
ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಬಂದಿದ್ವು. ಸಿಎ ನಾಗೇಶ್ವರನ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಮಾರ್ಚ್ ಒಳಗಡೆ ಡೀಲ್ ಆಗಿಲ್ಲ ಅಂದ್ರೆ ಅದು ಆಶ್ಚರ್ಯ ತರಿಸುತ್ತೆ ಅಂತ. ಆನಂತರ ಕೂಡ ಕೆಲವು ಸುದ್ದಿಗಳು ಬಂದು, ಹಾಗೆ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮಾತಾಡಿರೋ ಬಗ್ಗೆ ಸುದ್ದಿಗಳು ಬಂದು, ಅವೆಲ್ಲ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತರುವಂತಹ ಸುದ್ದಿಗಳಾಗಿದ್ದು, ಜೊತೆಗೆ ಇವತ್ತಿನ ಗ್ಲೋಬಲ್ ಕ್ಯೂಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಮೊಮೆಂಟಮ್ ಇದೆ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ಸ್ ಮೆಜಾರಿಟಿ ಅನ್ನೋದಕ್ಕಿಂತ ಎಲ್ಲ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲೇ ಇದಾವೆ. ಇಲ್ಲಿ ಒಂದೇ ಒಂದು ಇಂಡೆಕ್ಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರು ಕೂಡ ತೈವಾನ್ ವೇಟೆಡ್ ಮಾತ್ರ ನೆಗೆಟಿವ್ ಇದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ನೋಡಬಹುದು. ಇಷ್ಟೊಂದು ಇಂಡೆಕ್ಸಸ್ ಅಲ್ಲಿ ಇದೆಲ್ಲ ನಿನ್ನೆ ಪರ್ಫಾರ್ಮೆನ್ಸ್. ನಾಸ್ಡಾಕ್ ಸ್ವಲ್ಪ ನೆಗೆಟಿವ್, ಇದು ಇಂಡಿಯಾ ವಿಕ್ಸ್ ವಾಲಟಿಲಿಟಿ ಇಂಡೆಕ್ಸ್ ಯೂಶಲಿ ಮಾರ್ಕೆಟ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗೋದು. ಅದನ್ನ ಬಿಟ್ರೆ ಜಸ್ಟ್ ಎರಡೇ ಇಂಡೆಕ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿರೋದು. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ತುಂಬಾ ಚೆನ್ನಾಗಿತ್ತು. ಒಂದು ಟ್ರೇಡ್ ಡೀಲ್ ಸದ್ಯದಲ್ಲೇ ಆಗ್ಬಹುದು ಅನ್ನೋದು, ಹಾಗೆ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದೆ. ಇವೆರಡು ಕೂಡ ಇವತ್ತಿನ ನಮ್ಮ ಮಾರ್ಕೆಟ್ ಗೆ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ ಅಂತಾನೆ ಹೇಳ್ಬಹುದು. ಇನ್ನು ಇತರೆ ಸುದ್ದಿಗಳ ಕಡೆ ನಾವು ಬಂದ್ರೆ, ಟಾಟಾ ಪವರ್ ಕಂಪನಿ ಇವತ್ತು ಫೋಕಸ್ ಅಲ್ಲಿತ್ತು. ಮೊನ್ನೆ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ನೋಡಿದ್ವಿ. ಕಂಪನಿಗೆ ಸಂಬಂಧಪಟ್ಟಂತೆ 156 ಕೋಟಿ LOI ಅನ್ನ ಪಡ್ಕೊಂಡಿತ್ತು REC ಇಂದ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಸ್ಲೈಟ್ಲಿ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು NBCC ಕೂಡ ಫೋಕಸ್ ಅಲ್ಲಿತ್ತು. 289 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಇಲ್ಲೂ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ NBCC ನಲ್ಲಿ ಇವತ್ತು. ಹಾಗೆ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ MSCDCL ಇಂದ ಸೋಲಾರ್ ಪಂಪಿಂಗ್ ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಸೋಲಾರ್ ವಾಟರ್ ಪಂಪಿಂಗ್ EPC ಪ್ರಾಜೆಕ್ಟ್ ಅನ್ನ ಪಡ್ಕೊಂಡಿದೆ. ಸುಮಾರು 28 ಕೋಟಿಯ ಆರ್ಡರ್ ಇದು. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 1.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್. ನಂತರ ಸೈಯೆಂಟ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನ್ನ ಮಾಡಿದೆ ಮಿಡ್ಲ್ ಈಸ್ಟ್ ಅಲ್ಲಿ, ಅಂದ್ರೆ ಅಬುದಾಬಿ ಬೇಸ್ಡ್ ಕಂಪನಿಯನ್ನ ಅಕ್ವೈರ್ ಮಾಡಿದೆ. AGTCE ಅನ್ನುವಂತ ಒಂದು ಕಂಪನಿಯನ್ನ ಅಕ್ವೈರ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸೈಯೆಂಟ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ಅಪ್ ಟು 1% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೈಯೆಂಟ್ ಲಿಮಿಟೆಡ್ ಅಲ್ಲಿ ಇವತ್ತು. ನಂತರ ಡೈನಾಕೋನ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಇದರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿರೋರಿಗೆ ಈ ಮಾಹಿತಿ ಮಧ್ಯಾಹ್ನನೇ ಸಿಕ್ಕಿರುತ್ತೆ. ಮಧ್ಯಾಹ್ನ ಅನ್ನೋದಿನ ಬೆಳಗ್ಗೆನೆ ಸಿಕ್ಕಿರುತ್ತೆ, ಅಂದ್ರೆ ಬೆಳಗ್ಗೆನೆ ಅಪ್ಡೇಟ್ ಅನ್ನ ಶೇರ್ ಮಾಡಿದ್ದೆ. ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 14% ಅಪ್ ಅಲ್ಲಿ ಡೈನಾಕೋನ್ ಸಿಸ್ಟಮ್ಸ್ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಕಂಪನಿಗೆ ನಿಯರ್ಲಿ 75 ಕೋಟಿ ಆರ್ಡರ್ ಸಿಕ್ಕಿದೆ. 75 ಕೋಟಿ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 75 ಕೋಟಿಗೆ ಎಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ಸ್ಬೋದು. ಖಂಡಿತ 75 ಕೋಟಿ ಆದ್ರೂ ಕೂಡ ನಾಟ್ ಎ ಸ್ಮಾಲ್ ಅಮೌಂಟ್. ಕೆಲವು ಸಲ ಸ್ಟಾಕ್ ಗಳು ರಿಯಾಕ್ಟ್ ಮಾಡೋದು ಹಿಂಗೇನ. ತುಂಬಾ ಒಳ್ಳೆ ರಿಯಾಕ್ಷನ್ ಅಂತೂ ಡೈನಾಕೋನ್ ಸಿಸ್ಟಮ್ಸ್ ಅಲ್ಲಿ ಬಂದಿದೆ. ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ವಾಟ್ಸ್ಆಪ್ ಚಾನಲ್ ನ ಜಾಯ್ನ್ ಆಗಿಲ್ಲ ಅಂತಂದ್ರೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ಚಾನಲ್ ಗೆ ಜಾಯ್ನ್ ಆಗಬಹುದು. ಅಲ್ಲಿ ಆಗಾಗ ಡ್ಯೂರಿಂಗ್ ದ ಮಾರ್ಕೆಟ್ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಎಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ. ಏನು ಕ್ರಸ್ನಾ ಡಯಾಗ್ನಾಸ್ಟಿಕ್ಸ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಕಾರಣ ಕಂಪನಿ 430 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. NCDs ಇಶ್ಯೂ ಮೂಲಕ, ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ನ ಇಶ್ಯೂ ಮಾಡೋ ಮೂಲಕ 430 ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಏನಂತ ರಿಯಾಕ್ಷನ್ ಇಲ್ಲ. ನಂತರ ಶಕ್ತಿ ಪಂಪ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ನಿನ್ನೆ ಕೂಡ ಶಕ್ತಿ ಪಂಪ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿತ್ತು. ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಪ್ ಟು 3.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಶಕ್ತಿ ಪಂಪ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಅಂತಂದ್ರೆ, ಕಂಪನಿಗೆ 71 ಕೋಟಿ ಆರ್ಡರ್ ಸಿಕ್ಕಿದೆ ಮಧ್ಯಪ್ರದೇಶ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಇಂದ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಶಕ್ತಿ ಪಂಪ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಆಕ್ಚುಲಿ ಮಾರ್ಕೆಟ್ಸ್ ಈಗ ಕನ್ಸಾಲಿಡೇಟ್ ಆಗಿದೆ. ಒಂದಷ್ಟು ಸ್ಟಾಕ್ ಗಳು 20, 30, 40% ಡೌನ್ ಅಲ್ಲಿ ಇದ್ದಾವೆ. ಈ ತರದ ಸಂದರ್ಭ ಏನಿದೆ, ಕಲಿಯೋದಕ್ಕೆ ಅವಕಾಶಗಳನ್ನ ಕೊಡುತ್ತೆ. ಇದು ಮಾರ್ಕೆಟ್ ಇಂದ ಓಡಿ ಹೋಗೋ ಸಮಯ ಅಲ್ಲ. ಇಂತಹ ಅವಕಾಶಗಳನ್ನ ಬಳಸ್ಕೊಳ್ಳುವಂತ ಸಮಯ ಆಗಿರುತ್ತೆ. ಬಳಸ್ಕೊಳ್ಬೇಕು ಅಂತಂದ್ರೆ ಕಾನ್ಫಿಡೆನ್ಸ್ ಇರಬೇಕು ಅಂದ್ರೆ ನೀವು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ದಾಗ ಮಾತ್ರ ಕಾನ್ಫಿಡೆಂಟ್ ಆಗಿ ಡಿಸಿಷನ್ ತಗೊಳಕಾಗೋದು. ಯಾಕಂದ್ರೆ ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಯಾವಾಗ್ಲೂ ಇರುತ್ತೆ. ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ತರದ ಕಾರ್ಯಕ್ರಮಗಳು ಬಹಳ ಮುಖ್ಯ ಆಗುತ್ತೆ. ರೈಟ್ ಟೈಮ್ ಅಂತ ನಾನ್ ಭಾವಿಸ್ತೇನೆ. ಕಲಿಯೋ ಆಸಕ್ತಿ ಇರೋರಿಗೆ, ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.